ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿದ್ದೀನಿ ಹಾಗೆ ವಿಡಿಯೋ ನೋಡ್ಲತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಇವತ್ತು ಬಂದು ಶನಿವಾರದ ಬ್ಲಾಗ್ ಆಗಿರ್ತದೆ. ಯಾಕೆ ಇದು ಮಾಡ್ಲತ್ತೀನಿ ಅಂತಂತಂದ್ರೆ ಆಡಿಯೋನೇ ನಂದು ಅಷ್ಟೇ ಒಂದು ಸ್ವಲ್ಪ ಮಾತಾಡೋದಿತ್ತು. ಹಂಗಂತಂದೆ ಬರೀ ಒಂದು ಸ್ವಲ್ಪ ಹೇಳೋದಿತ್ತು. ಏನಂತಂದು ಕೆಲವೊಬ್ರ ಬಗ್ಗೆ ಏನು ಮಾತಾಡ್ತಾರೆ, ಏನು ಬಿಡ್ತಾರೆ ಅಂತಂದು ಅವ್ರ ಬಗ್ಗೆನೇ ಒಂದು ಸ್ವಲ್ಪ ಹೇಳೋದಿತ್ತು. ಏನಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಏನು ತಪ್ಪು ಅನ್ನಿಸಿದ್ರೆ ಕಮೆಂಟ್ ಮಾಡಿ ಹೇಳಿ, ಸರಿ ಅನ್ನಿಸಿದ್ರು ಕಮೆಂಟ್ ಮಾಡಿ ಹೇಳ್ರಿ. ಇದು ಅಲ್ಲ ಅಕ್ಕ ಸಿಸ್ಟರ್ ಏನಂತೀರಿ, ಅವರೆಲ್ಲರೂ ಏನು ಹಿಂಗದ ನೋಡ್ರಿ ಅಂತಂದು ನನಗೆ ಹೇಳ್ರಿ. ನಾವು ಒಂದು ಸ್ವಲ್ಪ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲವನ್ನು ಬಿಟ್ಟು ಒಂದು ಹೆಣ್ಣಿಗೆ ಎಷ್ಟು ಹತೋಟಿಯಲ್ಲಿ ಇಡಬೇಕಂತ ಮಾಡ್ತಾರೆ ಅಂತಂದ್ರೆ ಒಂದು ಎಲ್ಲ ಕೂಡಿನೇ ಹೇಳಿರ್ತೀನಿ. ಎಷ್ಟೊಂದು ಹತೋಟಿ ಮೀನ್ಸ್ ಅವ್ರ ಅಂಡರ್ನಾಗೆ ಇಟ್ಕೋಬೇಕಂತಾರ ಅಂತಂದು ಅದನ್ನು ಹೇಳಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲರೂ ಸ್ಕೂಲಿಗೆ ಅದು ಹೋದ್ಮೇಲೆ ಇವ್ರು ಆಫೀಸ್ಗೆ ಹೋದ್ಮೇಲೆ ಹೇಳೋದು. ನಾ ಕೆಲವೊಬ್ರಿಗೆ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಈ ಥರ ಇರ್ತಾರೆ, ಆಮೇಲೆ ಬೇರೆಯೊಬ್ರಿಗೆ ಏನು ಮಾಡ್ತಾರೆ, ಅದು ಹಂಗೆ ಮಾಡಬೇಡ, ಇದು ಹಿಂಗೆ ಮಾಡಬೇಡ, ಇದು ಅನ್ನು ಹೇಳೋಕೆ ಚಾಲು ಮಾಡ್ತಾರೆ. ಯಾಕೆ ಮಾಡಬೇಕು? ಫಸ್ಟ್ ನಮ್ಮ ಪ್ಲೇಟಲ್ಲಿ ನೊಣ ಬಿದ್ದೋದು ಅಥವಾ ಕಲ್ಲುಗಳವನು ಹಳ್ಳಗಳವನು ಇದನ್ನು ನಾವು ನಮ್ಮ ಪ್ಲೇಟ್ನಾಗ ಏನದ ಅಂತ ತಿಳ್ಕೊಂಡು ತೆಗೆದಿಟ್ಟು ಒಂದು ಸೈಡ್ ಇಟ್ಟು ತಿನ್ಬೇಕಾಗ್ತದೆ. ಅದನ್ನು ಬಿಟ್ಟು ನಾವು ಬೇರೆಯೊಬ್ಬರ ಬಗ್ಗೆ ವಿಚಾರ ಮಾಡೋದು ಅದು ಮಾಡೋದು ಅಂತಂದ್ರೆ ಇರಲಿ, ಹೇಳೋದು ಕರೆಕ್ಟಾಗಿ ಹೇಳಿರ್ಬೇಕಂತಂದು ನಮಗೂ ಅನ್ನಿಸ್ತದೆ. ಅದೇ ರೀತಿಯಾಗಿ ಕರೆಕ್ಟೇ ಇರಬೇಕು. ಬೇರೆದವ್ರನ್ನೂ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇದು ಇರಬೇಕು. ಒಂದು ಹೇಳ್ತೀನಿ, ನಾ ತಂದೆ ತಾಯಿ ಒಂದು ಮಾತಂತ ಅಂದ್ರಂದ್ರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೋದು. ನಾ ಮಾಡೋದು ತಪ್ಪಪ್ಪ ಕರೆಕ್ಟು ಅಂತಂದು ಹೇಳ್ಬೋದು. ಏನಂತಂತಂದ್ರೆ ಯಾಕೋ ಇದು ಹೇಳ್ಯಾರ, ಇದ್ರ ಬಗ್ಗೆ ಸ್ಟಡಿ ಮಾಡಬೇಕಲ್ಲ ಅಂತಂದು. ಇನ್ನು ನಮ್ಮ ತಾಯಿನೂ ಇಲ್ಲ ತಂದಿನೂ ಹೇಳೋದಿಲ್ಲ ಅಂತಂದಮೇಲೆ ಮೂರನೇದವ್ರದ್ದು ಏನು ಹಕ್ಕದ ಹೇಳಕ್ಕೆ? ಏನೂ ಇಲ್ಲ. ನನಗಂತೂ ಒಂದು ಗೊತ್ತಾಗಲ್ಲ, ಇವ್ರದ್ದು ಒಂದು ಸ್ವಲ್ಪನೂ ಹಕ್ಕಿಲ್ಲ. ಆದ್ರೆ ಮೂರನೇದವ್ರಿಗೆ ಹಕ್ಕು ಮಾತ್ರ ನಂಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ಫಸ್ಟ್ ಮಾತು ಹೇಳ್ಬೇಕಂತಂದ್ರೆ ನಮ್ಮ ತಂದೆ ತಾಯಿ ಇಬ್ಬರು ಬಿಟ್ಟರೆ ಅವ್ರು ಹೇಳಿದ ಮಾತನ್ನು ಕೇಳ್ಬೋದು. ಕೆಲವೊಂದು ಮಾತುಗಳು ಪೂರ್ತಿನೇ ಕೇಳೋಕ್ಕಾಗಲ್ಲ. ಏನು ತಪ್ಪಿರೋದು, ನಾ ಏನೋ ತಪ್ಪು ಮಾಡ್ಲತ್ತೀನಪ್ಪ ಅಂತಂದು ಅದನ್ನು ಕೇಳ್ಬೋದು. ಆದ್ರೆ ಮೂರನೇದವ್ರು ಬಂದು ಏನು ನನಗೆ ಹೇಳ್ತಾರಲ್ಲ ಅದು ಮಾತ್ರ ಕೇಳಂಗಿಲ್ಲ. ನಂದು ಇವತ್ತು ನನ್ನ ಜೊತೆ ಬಂದು ಜಗಳನೇ ಆಡಲಿ ಅಥವಾ ಏನಾದರೂ ನನಗೆ ಬ್ಲೇಮೇ ಮಾಡಲಿ, ಇವತ್ತಿಕ್ಕಿ ಹಿಂಗೆ ಹಳ ಅಂತ ಅನ್ಕೊಲಿ, ಖರೆ ನಾನಂತೂ ಹೇಳತ್ತೀನಿ ಫ್ರೆಂಡ್ಸ್, ನಾವು ಒಟ್ಟ ಇದು ಮಾಡಂಗಿಲ್ಲ. ನಾನು ಅವ್ರಿಗೆ ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರಲ್ಲ ಅಷ್ಟು ನಾನು ಕೊಡ್ತೀನಿ. ನನಗೆ ಕೊಡಲಿಲ್ಲ ಅಂತಂದ್ರೆ ಅವ್ರಿಗೆ ಕೊಡೋದಂಥದ್ದು ಏನು ಇದ? ಫಸ್ಟ್ ಅವ್ರು ತಿಳ್ಕೊಬೇಕಲ್ಲ. ಒಟ್ಟು ಏನಂತ ಹಿಂಗೆ ತಿಳ್ಕೊಂಡ್ಮೇಲೆ ಮತ್ತೊಬ್ಬರ ಹೆಣ್ಮಕ್ಳಿಗೆ ಕಣ್ಣು ಹಾಕಬೇಕು, ಹೇಳಬೇಕು ಅವ್ರು ಹಿಂಗಾರ ಇವ್ರು ಹಿಂಗೆ ಮಾಡ್ಲತ್ತಾರ ಅಂತಂದು. ಅದನ್ನೆಲ್ಲ ಬಿಟ್ಟು ನೀ ಹಿಂಗೆ ಮಾಡಬೇಡ ಅದನ್ನೇ ಮಾಡಬೇಡ ಇವತ್ತಿನಿಂದ ಅದನ್ನೇ ಬಿಟ್ಟು ಬಿಡಬೇಕು ಅಂತಂದ್ರೆ ಯಾಕೆ? ಯಾರಂತೂ ನನಗೆ ತಂದು ಕೊಟ್ಟು ನಡ್ಸಂಗಿಲ್ಲ. ನನಗೆ ಕಡಿಮೆ ಬಿದ್ದರೆ ನನಗೆ ಕಷ್ಟಕ್ಕೆ ಬಂದ್ರೆ ತಂದು ಕೊಟ್ಟು ನಡ್ಸಂಗಿಲ್ಲ. ಮತ್ತು ಅವ್ರ ಮಾತು ನಾ ಯಾಕೆ ಕೇಳಬೇಕು? ಇಂಥದ್ದು ಕಷ್ಟ ಅದ ಅಂತಂದು ಯಾರಾದರೂ ಬರ್ತಾರ ಕೇಳಕ್ಕೆ? ಇಂಥದ್ದು ಏನಾರೇ ಒಂದು ಸ್ವಲ್ಪ ಬೇರೆದು ನಮ್ಮದು ಜೀವನದಲ್ಲಿ ಬದಲಾವಣೆ ಮಾಡ್ಕೋಬೇಕಪ್ಪ, ಹೊರಗಡೆ ಹೋಗಿ ಏನಂತಾರೆ ಕೆಲಸ ಮಾಡ್ಲಿಕ್ಕಾಗಿಲ್ಲ ಅಂತಂತಂದ್ರೆ ಮನೆಯಲ್ಲಿ ಇದ್ರೂ ಏನಾದರೂ ಮಾಡಬೇಕಪ್ಪ ಅಂತಂದು ಒಂದು ಗೃಹಿಣಿಯರಾಗಿ ಇರ್ಬೋದು, ಹುಡುಗಿಯರಾಗಿ ಇರ್ಬೋದು, ಇವರೆಲ್ಲ ಒಂದು ಡಿಸಿಷನ್ ತೊಗೋತಾರೆ. ಬೇಡ ಹೊರಗಡೆ ಕೆಲವೊಬ್ಬರು ವಿಚಾರಗಳನ್ನು ಮಾಡ್ತಾರೆ. ಏನಪ್ಪ ಜಗತ್ತಿನಲ್ಲಿ ಇಷ್ಟೊಂದು ಇದುದ, ಮನ್ಯಾಗ ಕುಂತೆ ನಾವು ನಮ್ಮದು ಪ್ರತಿಭೆಯನ್ನು ತೋರಿಸ್ಬೇಕಲ್ಲ ಅಂತಂದು ಇದು ಒಂದು ಇದು ಒಂದು ಚಾನ್ಸ್ ಅದ ಹೆಣ್ಮಕ್ಳಿಗೆ. ಇದೊಂದು ಯೂಟ್ಯೂಬ್ನಲ್ಲಿ ಕೆಲಸ ಮಾಡೋಂಥದ್ದು ಏನು ಕೆಟ್ಟದ್ದು ಮಾಡ್ತಾರೆ ಕೆಟ್ಟದ್ದು ಬಿಡ್ತಾರೆ ಅಂತಂತೂ ಹೇಳೋಕ್ಕಾಗಲ್ಲ. ಏನು ನಮ್ಮದು ಪ್ರತಿಭೆಯನ್ನು ನಾವು ಹೊರಗಡೆ ಹೋಗಿ ತೋರಿಸೋಕ್ಕಿಂತ ಮನೇಲಿದ್ದೂ ತೋರಿಸ್ಕೊಳ್ಬಹುದಲ್ಲ ಅಂತಂದು ಇದು ಒಂದು ಚಾನ್ಸ್ ಕೊಟ್ಟದ್ದು ನಮ್ಗೆ ಹೆಣ್ಮಕ್ಳಿಗೆ. ನೀವು ಹೆಂಗೆ ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಲ್ಲ
ನಿಮ್ದು ಕೆಲಸ ಅದಲ್ಲ, ನೀವು ದುಡಿಲಕ್ಕೆ ಹೋಗ್ತೀರಿ, ಅದರಿಂದ ತಂದು ಮನೆಯನ್ನು ನಡೆಸ್ತೀರಿ, ನಿಮ್ಮ ಮಕ್ಕಳನ್ನು ಬದುಕಿಸ್ತೀರಿ. ಹಾಂ, ನಿಮಗೆ ತಿಂಗಳಿಗೆ ಇಂತಿಷ್ಟು ಬಂದ್ರೆ ಸ್ಯಾಲ್ರಿ ಬಂದ್ರೆ ನಮಗೊಂದು ಸ್ವಲ್ಪ ಟೈಮ್ ಹಿಡಿತದೆ. ಅದನ್ನೆಲ್ಲ ಬಿಟ್ಟು ಸಪೋರ್ಟ್ ಮಾಡೋದನ್ನು ಬಿಟ್ಟು ಗೊತ್ತಿದ್ದವರೇ ಎಜುಕೇಟೆಡ್ ಆಗಿ ಈ ಥರ ಮಾತಾಡ್ತಾರೆ ಅಂತಂದ್ರೆ ನನಗಂತೂ ಒಂದು ಸ್ವಲ್ಪನೂ ಏನು ಕಾಮನ್ ಸೆನ್ಸ್ ಅದನ್ನೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ. ಇಷ್ಟು ಏನು ನೆಗೆಟಿವ್ ಥಿಂಕ್ ತುಂಬಿಕೊಂಡದ ಅಂತಂದ್ರೆ ಈ ತಲೆಯಲ್ಲಿ ಅದು ಹೆಂಗೆ ಯಾವ ರೀತಿ ಮಾಡಿದ್ರು ಹೊರಗೆ ಹೋಗ್ತದ ಅಂತಂದ್ರೂ ಗೊತ್ತಿಲ್ಲ. ಯಾಕೆ ಬರೀ ಹೆಣ್ಣಿಗೆ ಅಂತ ಅನ್ಕೇಸಿನ ಇದು ಮಾಡ್ತಾರೆ? ಗಂಡು ಮಕ್ಕಳಿಲ್ಲ, ಅದು ತಪ್ಪು ಮಾಡಿದ್ರೆ ಅವರಿಗೆ ಹೇಳೋದಿಲ್ಲ. ಎಷ್ಟು ದಿವಸದಿಂದ ಆಯಿತು ನಾನು ನೋಡ್ಲತ್ತೀನಿ, ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೂ ಸಾಕು, ಹಾಂ ಬರೋದು ತಕ್ಷಣ ಹೇಳಿಬಿಡೋದು. ಹಾಂ, ಅವರು ತಪ್ಪದನೋ ಬಿಟ್ಟೋದು ಏನೋ ಎನ್ಸಿದ್ಯೋ, ಇಂಥ ಕಷ್ಟದಲ್ಲೂ ಜೀವನವನ್ನು ನಡೆಸ್ಲತ್ತಾರೋ ಇಲ್ಲೋ ಅದು ಏನು ಕೇಳೋದಿಲ್ಲ. ಕಷ್ಟ ಅಂತೂ ಬಿಲ್ಕುಲ್ ಯಾವುದು ಇದೂ ಕೇಳೋದಿಲ್ಲ. ಏನು ಕೇಳ್ತಾರೆ ಬರೀ ಹಾಂ ಹಿಂಗೆ ಮಾಡ್ಲತ್ತಾಳೆ ಏನು ಮಾಡ್ಲತ್ತಾಳೆ. ಬೇರೆದವ್ರು ಹಂಗಂತೂ ಬೇರೆದವ್ರು ಮೀನ್ಸ್ ನಾ ಬೇರೆದವ್ರಿಗೆ ಹೋಲಿಸಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಯಾರ ಲೈಫಲ್ಲೂ ಯಾವುದೇ ರೀತಿಯಾದ ಕಮೆಂಟ್ಸ್ಗಳಾಗಲಿ ಇದೇ ರೀತಿಯಾಗಿ ಹೇಳೋದಾಗಲಿ, ಹಾಂ ಒಂದು ಏನಾದರೂ ತಪ್ಪಾದ್ರೆ ಚಲೋ ರೀತಿಲಿಂದ ಹೇಳ್ರಿ ಯಾವುದು ಮಾತುಗಳನ್ನು. ಹಿಂಗಲ್ಲ ಹಿಂಗೆ ಒಂದು ಸ್ವಲ್ಪ ಇದು ಏನು ಬದಲಾವಣೆ ಮಾಡ್ಕೊ, ಆ ರೀತಿ ಮಾಡಬೇಡ ಅಂತ ಹೇಳಿದ್ರು ಓಕೆ ಅದು ನಾವು ಒಪ್ಕೋತೀನಿ. ನಾನು ತಪ್ಪು ಇದು ಅವ್ರು ಎಷ್ಟೋ ಸಿಟ್ಟಿನಾಗಿದ್ರು ಒಂದು ಸ್ವಲ್ಪ ತಿಳುವಳಿಕೆಯಿಂದ ಹೇಳ್ಯಾರಪ್ಪ ನಮಗೆ, ಅವ್ರು ದೊಡ್ಡವರಾಗಿ ನಮಗೂ ಹೇಳ್ಯಾರ ಅಂತಂದು ಹಿಂಗೆ ವಿಚಾರ ಮಾಡ್ತೀವಲ್ಲ ನಾವು. ಅದೆಲ್ಲ ಬಿಟ್ಟು ಹಾಂ ಅದೆಲ್ಲ ತೆಗಿಬೇಕು ಇದೆಲ್ಲ ಮಾಡಬೇಕು ಅಂತಂದ್ರೆ ನಮಗೂ ಮನ್ಸದ. ನಾವು ಒಳ್ಳೆ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟು ಇಷ್ಟು 13-14 ವರ್ಷ ಸಂಸಾರವನ್ನು 2 ಮಕ್ಕಳಿಗೆ ತೊಗೊಂಡು ಗಂಡಗೆ ತೊಗೊಂಡು ಅವರು ಮಾಡ್ಲತ್ತೀವಿ. ಹಾಂ, ಅದೆಲ್ಲ ಬಿಟ್ಟಿಗೆ ಏನು ಮಾತಾಡೋದು ಕೆಟ್ಟದ. ಒಂದು ತಪ್ಪು ಇರ್ಬೇಕು ನೋಡ್ರಿ ಹೆಣ್ಣು ಕಡೆಯಿಂದ. ಏನು ಬೊಬ್ಬೆ ಹುಡ್ಕೋತಾರೋ ಕೇಳಬಾರ್ದು ಅವ್ರದ್ದು. ಹಾಂ ಹಿಂಗೆ ಮಾಡ್ದೋಳು. ಅರೇ ನನ್ನ ವಿಡಿಯೋ ಇಷ್ಟ ಇರಲಿಲ್ಲ ಅಂತಂದ್ರೆ ದಯವಿಟ್ಟು ನೋಡ್ಲಕ್ಕೆ ಹೋಗ್ಬೇಡ್ರಿ ಪ್ಲೀಸ್, ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ನಾನು. ನಂದು ವಿಡಿಯೋ ಇಷ್ಟ ಇರಲಿಲ್ಲ ಅಂತಂದ್ರೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ಫ್ಯಾಮಿಲಿ ಇರಲಿ, ಫ್ರೆಂಡ್ಸ್ ಇರಲಿ, ಯಾರೇ ಇರಲಿ, ರಿಲೇಟಿವ್ಸ್ ಇರಲಿ, ನಂದು ವಿಡಿಯೋ ಮಾಡೋದದ. ನಾನು ಒಂದು ಹಂತಕ್ಕೆ ಬರೋದದ. ಇಲ್ಲಿ ನನಗೇನು ಸ್ಕೂಲಿಗೆ ಸ್ವಲ್ಪ ದಿವಸ ಸ್ಕೂಲಿಗೆ ಹೋದಾಗ ಯಾವುದೇ ಥರದ್ದು ನಮ್ಗೆ ಸ್ಯಾಲರಿ ಆಯಿತು ಅದು ಆಯಿತು ನಮ್ಗೆ ಕಂಫರ್ಟೇಬಲ್ ಇರೋಂಗಿಲ್ಲ. ಅವ್ರು ಕೊಡೋಂಥದ್ದು ನಾವು ಅಷ್ಟು ದೂರ ಹೋಗಿ ಬರೋಂಥದ್ದು, ನಮ್ಮ ಕಡೆ ಬೈಕ್ ಇಟ್ಕೊಂಡು ಎಲ್ಲ ಅದಕ್ಕೆ ಅಡ್ಜಸ್ಟ್ಮೆಂಟ್ ಹಾಕೋತ ಹೋದ್ರೆ ಮನೆಗೆ ಏನು ಖರ್ಚು ಮಾಡಬೇಕು ಹಂಗಂತಂದೆ ಎಲ್ಲ ತಿಳ್ಕೊಂಡು ಕೇಸಿನೇ ನಾವು ಮನ್ಯಾಗ ಕುಂತೀವಿ ಹಿಂಗೆ ಮಾಡ್ತೀವಲ್ಲ. ಇದು ವಿಡಿಯೋ ಅಂದರೆ ಏನು, ನೀವು ಯಾವ ಥರ ಇದು ಮಾಡ್ಲಿಕ್ಕೆ ಹೋಗ್ತೀರಿ, ಕೆಲ್ಸಕ್ಕೆ ಹೋಗ್ತೀರಿ, ಅದೇ ಥರ ನಾವು ಮನೆಯಾಗಿದ್ದು ನಾವು ಒಂದು ಹಂತಕ್ಕೆ ಬರ್ಬೇಕಂತ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಅದಕ್ಕೆ ಬಿಟ್ಟರೆ ಏನಿಲ್ಲ. ಅದಕ್ಕೆ ನಾ ಹೇಳತ್ತೀನಿ, ಎಷ್ಟಾಗ್ತದಷ್ಟು ಒಳ್ಳೆಯದನ್ನು ಹೇಳ್ರಿ, ಒಳ್ಳೆಯದನ್ನು ಮಾತಾಡ್ರಿ, ಒಳ್ಳೆಯದನ್ನು ಆದಷ್ಟು ಪಾಸಿಟಿವ್ ಆಗಿರೋದನ್ನು ಪ್ರಯತ್ನ ಮಾಡಿ. ಇದನ್ನು ವಿಡಿಯೋ ಅಥವಾ ಏನಾದರೂ ಮಾಡ್ಲತ್ತಾರ ಅಂತಂದ್ರೆ ಅವ್ರೇನು ಕೆಟ್ಟದ್ದು ಮಾಡ್ಲತ್ತಾರ ಅಂತ ಇರಂಗಿಲ್ಲ. ಹಾಂ, ಅದು ಒಂದು ಟೈಮ್ ಇರ್ತದ, ಹೆಂಗಿಲ್ಲ ಮಾತಾಡೋದು. ಬಾಯಿಗೆ ಕೊಟ್ಟನ ದೇವರು ಅಂತಂದ್ಮೇಲೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಡಿಸಿಷನ್ ತೊಗೋಬೇಕಾಗ್ತದ ದೊಡ್ಡದೇ. ಇವತ್ತು ನಾವು ಸಣ್ಣವ್ರು ಇರ್ಬೋದು, ನೀವು ದೊಡ್ಡವ್ರು ಇರ್ಬೋದು. ನಾವು ತಿಳಿದ ಮಟ್ಟಿಗೆ ನಾವು ಹೆಂಗಿರ್ತೀವಂತಂದು ಮಾತಾಡೋಕ್ಕಿಂತ ನೀವು ದೊಡ್ಡವರಾಗೆ ನೀವು ಯಾವ ರೀತಿ ಮಾತಾಡ್ಬೇಕು ಅನ್ನೋದು ನಿಂಬಲ್ಲೇ ಇರಲಿಲ್ಲ ಅಂತಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯದಿಲ್ಲ. ಅದಕ್ಕೆ ಒಂದು ಡಿಸಿಷನ್ ತೊಗೋತೀನಿ ನಾನಂತೂ. ಭಾಳ ಅಂದ್ರೆ ಭಾಳ ತಿಳ್ಕೊಂಡೀನಿ, ಎಲ್ಲರ ಬಗ್ಗೆನೂ ತಿಳ್ಕೊಂಡೀನಿ, ನನ್ನ ಬಗ್ಗೆ ನಾನು ತಿಳ್ಕೊಂಡೀನಿ ಯಾವ ರೀತಿಯಾಗಿರಬೇಕು ಅಂತಂದು. ಹಾಂ,
ಅದಕ್ಕೆ ಯಾವುದೇ ರೀತಿಯ ಆಮೇಲೆ ಏನು ನಿಮ್ಮ ತಲೆಯಲ್ಲಿ ಹೆಂಗದನೋ ಏನು ಬಿಟ್ಟದೋ ಗೊತ್ತಿಲ್ಲ. ಏನು ಪ್ರತಿ ಬಾರಿ ಹೇಳಬೇಕು, ಬಾಯಿಲಿಂದ ಹೇಳಬೇಕು ಅಂತಂದು ನಾ ಅಂದ್ಕೊಳಂಗಿಲ್ಲ. ಏನು ನಾ ಒಟ್ಟು ನಂದಂತೂ ಇದೊಂದು, ನಿಮ್ದು ಹೆಂಗೆ ಹುದ್ದೆ ಅದ, ನಂದು ಇದೊಂದು ಹುದ್ದೆ ಅಂತ ಅಂದ್ಕೊಂಡೀನಿ. ಇದು ಮಾತ್ರ ಬಿಡ್ಲಕ್ಕೆ ಸಾಧ್ಯ ಇಲ್ಲ. ಯಾರಪ್ಪ ಬಂದ್ರೂ ಹೇಳಕ್ಕೆ ಹಚ್ಚಿದ್ರು ನಾನು ಮಾತ್ರ ಬಿಡಂಗಿಲ್ಲ. ಅಷ್ಟೇ ಹೇಳ್ತೀನಿ. ಬದಲಾವಣೆ ಆಗ್ರಿ, ಇನ್ನೂ ಟೈಮ್ ಅದ. ಬದಲಾವಣೆ ಆಗಿ ಇದರಿಂದನೇ ಸಣ್ಣ ವಿಷಯದಿಂದನೇ ದೊಡ್ಡ ಜಗಳಗಳನ್ನು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನಮ್ಮ ಮನೆಯಲ್ಲಿ ನನ್ನ ಗಂಡ ಮಕ್ಕಳು ಎಲ್ಲರೂ ಖುಷಿ ಇದ್ದೀವಿ. ನನ್ನ ವಿಡಿಯೋ ಮಾಡೋದ್ರಿಂದ ಎಲ್ಲ ಇರೋದ್ರಿಂದ ನನ್ನ ಗಂಡ ಮತ್ತು ಮಕ್ಕಳು ಭಾಳಷ್ಟು ಸಪೋರ್ಟ್ ಮಾಡ್ತಾರೆ. ಅವರು ನಮ್ಮ ಮನೆಯವರು ಕ್ಯಾಮ್ರಾ ಹಿಡಿಲಿಕ್ಕೆ ಅಷ್ಟೇ ಇದು ಮಾಡ್ತಾರೆ. ಅದ್ರ ಕ್ಯಾಮ್ರಾದಾಗ ಬರ್ಲಕ್ಕೂ ಅಷ್ಟೇ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಖರೆ ಹೀ ಸಪೋರ್ಟ್ ಮೀ ಆಲ್ವೇಸ್. ಯಾವ ಟೈಮಲ್ಲೂ ನಂಗೆ ಮಾತ್ರ ಅವ್ರದ್ದು ಸಪೋರ್ಟ್ ಇದ್ದರೆ ಸಾಕು ನನಗೆ. ಮತ್ತು ಬೇರೆಯೊಬ್ರದ್ದು ಯಾರದ್ದು ಬೇಕಾಗಿಲ್ಲ ನನಗೆ. ಒಂದೊಂದು ಸಲ ಹೇಳಿದ್ರೆ ನನ್ನ ಮಕ್ಕಳನ್ನೂ ಕ್ಯಾಮ್ರಾ ಆನ್ ಮಾಡಿ ಚಾಲು ಮಾಡಿ ಇದು ಮಾಡ್ತಾರೆ ನನ್ನ ಜೊತೆ. ಮಾಡಿರಿ ಅಂತಂದು. ಅದರೊಳಗೆ ನಿಮ್ಮದೇನು ನನಗೇನು ಕೇಳಬೇಕಾಗಿಲ್ಲ, ಏನಿಲ್ಲ. ಅಷ್ಟೇ. ಇನ್ನೊಂದು ಸಲ ಹೇಳ್ತೀನಿ, ಬದಲಾವಣೆ ಆಗಿ ಇನ್ನೊಬ್ಬರಿಗೆ ಮಾತಾಡಿ. ಇದು ಇಷ್ಟೇ ಅಲ್ಲ ಜೀವನ, ಭಾಳಷ್ಟು ಅದಾವ ಜೀವನ ಮಾಡೋದು. ನಿಮ್ಮದೆಲ್ಲ ಇದು ಮಾಡಿಕೊಂಡು ನೆಗೆಟಿವ್ ಥಿಂಕ್ ಯಾಕೆ ಬರ್ತದ ಅಂತಂತಂದ್ರೆ, ನಮ್ಮ ಮನಸ್ಸು ನಮ್ಮ ಮೈಂಡಲ್ಲಿ ನಾವು ಯಾವ ರೀತಿ ಇರ್ತೀವಲ್ಲ ಅವ್ರಿಗೆ ಅಷ್ಟೇ ನೆಗೆಟಿವ್. ಪಾಸಿಟಿವ್ ಇರೋರಿಗೆ ಯಾವುದೇ ರೀತಿಯಾದ ಇದು ಇರೋಂಗಿಲ್ಲ. ಹರಪ್ಪ ಅವ್ರ ಜೀವನ ಅವ್ರು ಮಾಡ್ಲತ್ತಾರ, ಅವ್ರದ್ದು ಯಾವುದು ಸರಿ ಅನ್ನಿಸ್ತದ, ಯಾವ್ದು ಕೆಟ್ಟ ಅನ್ನಿಸ್ತದ ಅಂತಂದು ಅವ್ರನ್ನೂ ತಿಳ್ಕೊಂಡಿರ್ತಾರ ಅಂತ ಹಿಂಗೆ ತಿಳ್ಕೊತಾರೆ. ಅದನ್ನು ಬಿಟ್ಟು ಬೇರೆ ಕೆಟ್ಟದಾಗಿ ಮಾತಾಡೋಂಗಿಲ್ಲ. ಅವ್ರು ಮಾತಾಡೋದನ್ನೂ ಇಲ್ಲ. ಇದೇ ಒಟ್ಟು ಏನಾದರೂ ಮನಸ್ಸಿನಲ್ಲೂ ಅಂದ್ಕೊಳ್ಳೋಂಗೇನಿಲ್ಲ. ತಿಳ್ಕೊಂಡಿರ್ತಾರೆ ಅವರು. ಇಷ್ಟು ಹೇಳಿದ್ರು ನಿಮ್ಮ ತಲೆಯಿಂದ ಹೋಗಲ್ಲ, ಅದು ಇಲ್ಲ ಅಂತಂದ್ರೆ ಪ್ಲೀಸ್ ದಯವಿಟ್ಟು ನನ್ನ ಜೊತೆಗೆ ಸಂಪರ್ಕ ಇಟ್ಕೋಬೇಡ್ರಿ ಪ್ಲೀಸ್. ಯಾವುದೇ ರೀತಿಯಾದ ನನ್ನ ಗಂಡ ನನ್ನ 2 ಮಕ್ಕಳಿಗೆ ಬಿಟ್ಟು ನಿಮ್ದು ನೀವು ಏನಾದರೂ ಮಾಡ್ಕೊಡ್ರಿ. ಇಲ್ಲಿ ತನಕ ಹೋಗಲಿ ಬಿಡು ಅಂದ್ಕೊಂಡನ. ಈಗ ಭಾಳ ಹೆಡ್ಡೇಕ್ ಆಗಿಬಿಟ್ಟದ ನನಗಿದೆಲ್ಲ ಕೇಳಿ ಸಾಕಾಗ್ಯದ ನನಗೂ. ಅಷ್ಟೇ. ನೀವು ಇದ್ದು ಬಿಡ್ರಿ. ನಾವು ಹಣೆ ಬರ ಇವತ್ತು ನಾವು ಮುಂದೆ ಹೋಗಿದ್ರೆ ಹಿಂದೆ ಇರ್ತದೆ. ಇಲ್ಲೇನು ಯಾರು ಗಚ್ಚಿ ಊರಿ ಗಿಡಗಳು ಹೆಂಗೆ ಇಟ್ಟು ಬಿಡ್ತಾರಲ್ಲ, ಇಂತಿಷ್ಟು ವರ್ಷ ತನಕ ಹೋಗ್ತದ ಅಂತಂದು. ಮನುಷ್ಯನ ಜೀವನ ಅಷ್ಟ ಅಲ್ಲ. ಈಗಂತೂ ಕೇಳೇಬೇಡ, 50 ದಾಟಲಾಗ್ಯಾರ ಈಗೆಲ್ಲ. ಹಣೆ ಬರ ಏನಾಗದದ? ಅದು ಹಂಗಾಗ್ತದೆ, ಇದು ಹಿಂಗಾಗ್ತದೆ. ಏನಾಗದದ? ಒಂದು ದಿವ್ಸ ನಾವು ಮುಂದೆ ಹೋದ್ರೆ ಒಂದು ದಿವ್ಸ ಹಿಂದೆ ಬರೋದೇ ಅದಲ್ಲ. ಎಲ್ಲೇನು ನಾವು ನಡ್ಕೊಂಡು ಹೋಗ್ಲಕ್ಕ ಪೂರ್ತಿ 100 ವರ್ಷ ಬದುಕಿ ಬಾಳಬೇಕಂತ ಇಲ್ಲ. ಇರೋಷ್ಟು ದಿನದಲ್ಲೇ ನಾವು ಸಂತೋಷವಾಗಿ ಕಳಿಬೇಕು ಅಂತಂದು ನಾವು ಅಂದ್ಕೊಳ್ತೀವಿ. ಅದರಲ್ಲಿ ನಿಮ್ಮಂಥವ್ರಿಂದ ನನಗೆ ಇಷ್ಟು ತ್ರಾಸಾಗ್ಲತ್ತದ ಕೇಳಬಾರ್ದು. ನೆಗೆಟಿವ್ ಮೈಂಡ್ ಇರೋರು, ನೆಗೆಟಿವ್ ಮಾತಾಡೋರಿಗೆ ಇವರಿಂದ ನೀವು ನಮ್ಮಿಂದ ಎಷ್ಟು ದೂರ ಇರ್ತಿರಲ್ಲ ಅಷ್ಟು ಚಲೋ ಇರ್ತೀವಿ ನಾವು. ಗಂಡ ಹೆಂಡತಿ ಮಕ್ಕಳು 101% ಹೇಳಕ್ಕೆ. ಅದಕ್ಕೆ ಏನಾದರೂ ಫ್ರೆಂಡ್ಸ್ ನನ್ನ ಕಡೆಯಿಂದ ತಪ್ಪಾದ್ರೆ, ಸಿಟ್ಟಿನಲ್ಲಿ ಏನಾದರೂ ಅಂದ್ರೆ ಕ್ಷಮಿಸಿಬಿಡ್ರಿ. ಎಲ್ಲರಿಗೂ ದೊಡ್ಡವರಿರಲಿ ಸಣ್ಣವರಿರಲಿ ಕೆಲವೊಂದು ಮಾತುಗಳು ಹೇಳಬೇಕು ಅನ್ನಿಸ್ತು ನನಗೆ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೆ ಶೇರ್ ಮಾಡಿದ್ದೀನಿ. ಏನಂತಂದು ಕಮೆಂಟ್ ಮಾಡಿ ಹೇಳ್ರಿ.